ಎಲ್ರಿಗೂ ನಮಸ್ಕಾರ. ಇವತ್ತಿನ ಎಪಿಸೋಡ್ನಲ್ಲಿ ಚಂದ್ರಗ್ರಹಣ ಬರ್ತಾ ಇದೆ. ಆ ವಿಚಾರದಲ್ಲಿ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಹೋಗ್ತೇವೆ. ಸೊ ಚಂದ್ರಗ್ರಹಣ ಭಾರತದಲ್ಲಿ ಗೋಚಾರ ಇದೆಯಾ, ಯಾವ ಸಮಯದಲ್ಲಿ ಗ್ರಹಣ, ಸ್ಪರ್ಶಕಾಲ ಮತ್ತು ಮಧ್ಯಕಾಲ, ಮೋಕ್ಷಕಾಲ ಯಾವ ರೀತಿ ಇದೆ, ಆಚರಣೆ ಯಾವ ರೀತಿ ಇದೆ, ಅದೇ ರೀತಿ ಯಾವ ರಾಶಿಯವರಿಗೆ, ಮುಖ್ಯವಾಗಿ ಒಂದು 4 ರಾಶಿಯವರಿಗೆ ಗ್ರಹಣದ ನಂತರ 1 ತಿಂಗಳು ಅಥವಾ 2 ತಿಂಗಳ ಸಮಯ ಸ್ವಲ್ಪ ಬ್ಯಾಡ್ ಇರ್ತದೆ. ಸೊ ಯಾವ ರಾಶಿಗಳು, ಅದಕ್ಕೆ ಪರಿಹಾರ ಯಾವ ರೀತಿ ನಾವು ಮಾಡ್ಕೋಬಹುದು, ಸೊ ಎಲ್ಲವನ್ನು ನಾವು ನೋಡಿಕೊಂಡು ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನೋಡ್ತಿರೋರು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ಗ್ರಹಣ ಬರ್ತಕ್ಕಂಥದ್ದು ಚಂದ್ರಗ್ರಹಣ ಹುಣ್ಣಿಮೆ ಹೊತ್ತು ಬರುತ್ತೆ, ಸೂರ್ಯಗ್ರಹಣ ಅಮಾವಾಸ್ಯೆ ಹೊತ್ತು ಬರುತ್ತೆ, ಎಲ್ಲರಿಗೂ ಗೊತ್ತಿದೆ. ಸೊ ಲಾಸ್ಟ್ ಟೈಮ್ ಅಮಾವಾಸ್ಯೆ ಹೊತ್ತು 17ಗೆ ಸೂರ್ಯಗ್ರಹಣ ಬಂತು. ಸೊ ಭಾರತದಲ್ಲಿ ಗೋಚಾರ ಇರಲಿಲ್ಲ. ಚಂದ್ರಗ್ರಹಣ ಬರ್ತಾ ಇದೆ ಮಾರ್ಚ್ 3, 2026. ಭಾರತದಲ್ಲಿ ತುಂಬ ದೇಶದಲ್ಲಿ ಗೋಚಾರ ಇದೆ, ಅದರಲ್ಲೂ ಭಾರತದಲ್ಲಿ ಮುಖ್ಯವಾಗಿ ಗೋಚಾರ ಇದೆ. ಸೊ ಗೋಚಾರ ಆಗ್ತಕ್ಕಂಥ ಸಮಯ ನೋಡಿದ್ರೆ ನಮ್ಗೆ 25 ನಿಮಿಷಗಳು ಭಾರತದಲ್ಲಿ ಗೋಚಾರ ಆಗುತ್ತೆ. ಸಾಧಾರಣ ಸಂಜೆ 6:22ರಿಂದ 6:47 ಅಂದ್ರೆ 6:47 ತನಕ ಗ್ರಹಣ ಇರ್ತದೆ, ಅಂದ್ರೆ ಆ ಗೋಚಾರ ಭಾರತದಲ್ಲಿ ಕಾಣಿಸ್ತದೆ. ಸೊ ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಸ್ವಲ್ಪ ಅಶುಭಗಳಿದೆ, ಅದೇ ಯಾವ ರಾಶಿಗಳಿಗೆ ಶುಭ ಸೂಚನೆಗಳೆಲ್ಲ ಸಿಗ್ತದೆ. ಸೊ ಹಾಗಾದ್ರೆ ಗ್ರಹಣ, ಮುಖ್ಯವಾಗಿ ಇಲ್ಲಿ ಗ್ರಹಣ ನಾವು ನೋಡ್ತಕ್ಕಂಥದ್ದು ಸ್ಪರ್ಶಕಾಲ. ಭಾರತದಲ್ಲಿ ಗೋಚಾರ ಇರುವುದರಿಂದ ಅದು ಆಚರಣೆ ಕೂಡ ಇರ್ತದೆ, ಸೂತಕದ ಛಾಯೆ ಕೂಡ ಇರ್ತದೆ. ಸೊ ಹಾಗಾದ್ರೆ ಸ್ಪರ್ಶಕಾಲ ಯಾವಾಗ? ಮುಖ್ಯವಾಗಿ ಸ್ಪರ್ಶಕಾಲ ನಾವು ನೋಡಿದ್ರೆ ಡಿಸ್ಪ್ಲೇಯಲ್ಲಿ ಬರ್ತಾ ಇದೆ ನೋಡಿ, 3:20 ನಿಮಿಷಕ್ಕೆ, ಸಾಧಾರಣ 3:20 ನಿಮಿಷಕ್ಕೆ ಗೋಚಾರ ಅಂದ್ರೆ ಸ್ಪರ್ಶಕಾಲ ಆಗುತ್ತೆ. ಅದರದ್ದು ಕಾಣಿಸಲ್ಲ, ಆ ಸಮಯದಲ್ಲಿ ನಮ್ಗೆ ಯಾರಿಗೂ ಕಾಣಿಸಲ್ಲ, ಅಷ್ಟು ಗೋಚಾರ ಇರುವುದಿಲ್ಲ 3:20 ನಿಮಿಷಕ್ಕೆ. ಅಂದ್ರೆ ಕೆಲವೊಂದು ಪ್ರದೇಶದಲ್ಲಿ, ಈಗ ಬೆಂಗಳೂರಲ್ಲಿ ಇದ್ರೆ ಮಂಗಳೂರಲ್ಲಿ ಇನ್ನೊಂದು ರೀತಿ ಇರ್ಬೋದು, ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು ವೇರಿಯೇಷನ್. ಬೆಂಗಳೂರಲ್ಲಿ 3:14 ಇದ್ರೆ ಇಲ್ಲಿ 3:20 ಆಗ್ಬೋದು, ಆ ರೀತಿ ವೇರಿಯೇಷನ್ ಇದೆ, ಸ್ವಲ್ಪ ಚೇಂಜಸ್ ಎಲ್ಲ ಆಗ್ಬೋದು. ಸೊ ನಿಮಿಷಗಳಲ್ಲಿ ವ್ಯತ್ಯಾಸಗಳು ಬರ್ಬೋದು. ಸೊ 3:20ಕ್ಕೆ ಗ್ರಹಣ ಸ್ಪರ್ಶಕಾಲ. ಅದೇ ರೀತಿ ಒಂದು ಆರಂಭ ಕಾಲ ಅಂದ್ರೆ ಮಧ್ಯಕಾಲ, ಸಾಧಾರಣವಾಗಿ 4:34ಕ್ಕೆ ಮಧ್ಯಕಾಲ ಅಂತ ಹೇಳ್ತೇವೆ, ಗ್ರಹಣದ್ದು ಮಧ್ಯಕಾಲ. ಕೊನೆಗೆ ಸ್ಪರ್ಶಕಾಲ 6:47ಕ್ಕೆ ಸ್ಪರ್ಶಕಾಲ. ಅಂದ್ರೆ ಅಲ್ಲಿ 6:22ಕ್ಕೆ ಭಾರತದಲ್ಲಿ ಗೋಚಾರ ಆಗ್ತದೆ. 6:22ರಿಂದ ಸಾಧಾರಣವಾಗಿ 6:47 ತನಕನು, 6:22-47 ತನಕ ಭಾರತದಲ್ಲಿ ಗೋಚಾರ ಅದು ಕಾಣಿಸ್ತಾ ಇರ್ತದೆ. ಸೊ ಅಂದ್ರೆ ಒಂದು 25 ನಿಮಿಷಗಳ ಕಾಲ ಗೋಚಾರ ಇರ್ತದೆ. ಹಾಗಾದ್ರೆ ಯಾವ ರೀತಿ ಅದು ಸೂತಕ್ಕಿರ್ತದೆ? ಹೌದು, ಗ್ರಹಣ ಪ್ರಾರಂಭಕ್ಕಿಂತ ಶಾಸ್ತ್ರಗಳಲ್ಲೇನು ಉಲ್ಲೇಖ ಇದೆ ಅಂದ್ರೆ, ಗ್ರಹಣ ಪ್ರಾರಂಭಕ್ಕಿಂತ ಒಂದು 8 ಗಂಟೆ ಮೊದಲು ಯಾವುದೇ ಆಹಾರವನ್ನ ಸೇವಿಸಬಾರದು ಅಂತ ಇದೆ. ಆದ್ರೆ ಇಲ್ಲಿ ನಮಗೆ ಸ್ಪರ್ಶಕಾಲ ಲೇಟ್ ಇರೋದ್ರಿಂದ, ಅಂದ್ರೆ 6:30 ಮಧ್ಯಾಹ್ನದ ಸ್ವಲ್ಪ ಆಹಾರವನ್ನು ತಗೋಬಹುದು ನಾವು. ಸೊ ಅನ್ನವನ್ನು ತ್ಯಜಿಸಿದ್ರೆ ಉತ್ತಮ, ಅನ್ನವನ್ನು ತ್ಯಜಿಸಿದ್ರೆ ಅಥವಾ ಸ್ವಲ್ಪ ಲೈಟ್ ಫುಡ್ ಅನ್ನು ನಾವು ತಗೋಬಹುದು. ಸೊ 3 ಗಂಟೆಯ ನಂತರ ಯಾವುದೇ ಆಹಾರವನ್ನು ನಾವು ತಗೋಬಾರದು ಅಂತ ಇದೆ. ಸೊ ತಗೊಂಡ್ರೆ ಏನಾಗ್ತದೆ, ಕೆಲವರೆಲ್ಲ ಕ್ರಾಸ್ ಕ್ವಶನ್ ಎಲ್ಲ ಹಾಕೊಂಡಿದ್ದಾರೆ, ಏನಾಗುದಿಲ್ಲ. ಇವತ್ತು ಸಮಸ್ಯೆ ಬರ್ಲಿಕ್ಕಿಲ್ಲ, ನಾಳೆ ಬರ್ಬೋದು. ನಮ್ಮಲ್ಲಿ ತುಂಬಾ ಬುದ್ಧಿಜೀವಿಗಳು ತುಂಬಾ ಇದ್ದಾರೆ. ಅದು ಹಿಂದೂ ಧರ್ಮದಲ್ಲಿ ತುಂಬಾ, ಏನಾದ್ರೂ ನಾವೊಂದು ಆಚರಣೆ ಅಥವಾ ಏನಾದ್ರೂ ಒಂದು ಹೇಳಿದ್ರೆ ಅದಕ್ಕೆ 100 ಕ್ವಶನ್ಗಳನ್ನೆಲ್ಲ ಹಾಕುವರಿದ್ದಾರೆ. ನಾವು ತಿಂತೇವೆ, ಗ್ರಹಣ ಸಮಯ ತಿಂತೇವೆ, ಏನಾಗ್ತದೆ, ಅದು ಮೌಢ್ಯ, ಈ ರೀತಿ ಎಲ್ಲ ಮಾತಾಡೋರಿದೆ. ಅವ್ರ ಹತ್ರ ನಮ್ಗೆ ಏನಿಲ್ಲ, ಅವ್ರು ಮಾಡ್ತಾನೆ ಹೋಗ್ತಾರೆ. ಯಾರಿಗೆಲ್ಲ ನಂಬಿಕೆ ಇದೆ ಅವರು ಮಾತ್ರ ಇದನ್ನ ಆಚರಣೆಯನ್ನ ಮಾಡ್ಬೋದು. ನಂಬಿಕೆ ಇಲ್ದವ್ರು ಯಾವ್ದನ್ನು ಬೇಕಾದ್ರೂ ತಿನ್ಬೋದು, ಯಾವ ಸಮಯ ತಿನ್ಬೋದು, ಏನಾಗುದಿಲ್ಲ ಅವರಿಗೆ, ಅದು ಅವರಿಗೆ ಬಿಟ್ಟ ವಿಚಾರ. ಓಕೆ. ಸೊ ನಂಬಿಕೆ ಇರುವವರಿಗೆ ನಮ್ಮ ವಿಡಿಯೋ ಏನಂದ್ರೆ, ಆ ಸಮಯದಲ್ಲಿ ಜಾಸ್ತಿಯಾಗಿ ನಾವು ಆಹಾರವನ್ನ ಸೇವಿಸಬಾರ್ದು. ಯಾಕಂದ್ರೆ ಆ ಗ್ರಹಣದ ಕೆಲವೊಂದು ಅಂಶಗಳಲ್ಲಿ ಆ ಆಹಾರಕ್ಕೆ ಬೀಳುವುದರಿಂದ ಅದರಿಂದ ಬ್ಯಾಡೆಲ್ಲ ಆಗಿದೆ ಅಂತ ತುಂಬಾ ವಿಜ್ಞಾನಿಗಳು ಅದರ ಬಗ್ಗೆ ಸರ್ಚ್ ಮಾಡಿದ್ದಾರೆ. ಸೊ ಆದ್ರಿಂದ ಗ್ರಹಣ ಸಮಯದಲ್ಲಿ ಮಂತ್ರ ಜಪಗಳನ್ನ ಅದೇ ರೀತಿ ಶ್ಲೋಕಗಳನ್ನೆಲ್ಲ, ದೇವರ ಧ್ಯಾನಗಳನ್ನು ಮಾಡಿದಾಗ ಅದು 100 ಪಟ್ಟು ಫಲಗಳನ್ನು ಕೊಡ್ತದೆ. ಯಾಕಂದ್ರೆ ವರ್ಷದಲ್ಲಿ ನವರಾತ್ರಿ, ಶಿವರಾತ್ರಿ, ಅದೇ ರೀತಿ ಗ್ರಹಣ ತುಂಬಾ ಶ್ರೇಷ್ಠವಾದಂತಹ ದಿನಗಳು. ಇಲ್ಲಿ ಗ್ರಹಣ ಆಗ್ತಕ್ಕಂಥದ್ದು ನೋಡಿದ್ವಿ ನಾವು
ಇಲ್ಲಿ ಚಂದ್ರನಿಗೆ ಎಲ್ಲಿ ಗ್ರಹಣ ಆಗ್ತದೆ ಅಂತ ಕೇಳಿದ್ರೆ ಸಿಂಹ ರಾಶಿಯಲ್ಲಿ ಗ್ರಹಣ ಆಗ್ತದೆ. ಸಿಂಹ ರಾಶಿ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಗ್ರಹಣ ಆಗ್ತದೆ. ಹಾಗಾದ್ರೆ ದೇಶಕ್ಕೆ ಏನಾದ್ರೂ ಇಫೆಕ್ಟ್ ಇದೆಯಾ? ಇದರಿಂದ ದೇಶಕ್ಕೆ ಏನಾದ್ರೂ ಇಫೆಕ್ಟ್ ಇದೆ? ಖಂಡಿತವಾಗ್ಲೂ ದೇಶಕ್ಕೆ ಗ್ರಹಣದಿಂದ ಇಫೆಕ್ಟ್ ಆಗೇ ಆಗುತ್ತೆ. ಸೊ ಸಿಂಹ ರಾಶಿಯಲ್ಲಿ ಆಗೋದು, ಸಿಂಹ ಅಂದ್ರೆ ಯಾರು? ಇಲ್ಲಿ ಅದರ ಅಧಿಪತಿ ಬಂದ್ಬಿಟ್ಟು, ಇಲ್ಲಿ ಸಿಂಹ ರಾಶಿಯ ಅಧಿಪತಿ ಬಂದ್ಬಿಟ್ಟು ಸೂರ್ಯ. ಇಲ್ಲಿ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಗ್ರಹಣ ಆಗ್ತಕ್ಕಂಥದ್ದು ಅದರ ಅಧಿಪತ್ಯ ಯಾರಂದ್ರೆ ಶುಕ್ರನಿಗೆ. ಅಂದ್ರೆ ಸಿನಿಮಾ ಕ್ಷೇತ್ರದಲ್ಲಿ ಸ್ವಲ್ಪ ಬದಲಾವಣೆಗಳಾಗ್ಬೋದು. ಗ್ರಹಣ ನಂತರ ಬಂದಾಗ ಸಿನಿಮಾಗಳಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಅದರಲ್ಲಿ ಲಾಸ್ ಆಗ್ಬೋದು. ಕೆಲವು ನಿರ್ದೇಶಕರ ಪ್ರೊಡ್ಯೂಸರ್ಗಳೆಲ್ಲ ಲಾಸ್ ಆಗ್ಬೋದು ಸಿನಿಮಾ ಕ್ಷೇತ್ರ. ಯಾಕಂದ್ರೆ ಶುಕ್ರ ಎಲ್ಲ ರೇಟ್ ಎಲ್ಲ ಜಾಸ್ತಿ ಆಗ್ಬೋದು, ಲಕ್ಸುರಿಗಳೆಲ್ಲ ರೇಟ್ ಜಾಸ್ತಿ ಆಗ್ಬೋದು. ಸೊ ಯಾರಾದರೂ ಒಬ್ಬ ತುಂಬ ಹೆಸರು ಮಾಡಿದಂತಹ ನಟರೆಲ್ಲ ಸೊ ಸಾವಿಗೀಡಾಗ್ಬೋದು. ಇದೆಲ್ಲ ನಮಗೆ ಸುದ್ದಿಗಳೆಲ್ಲ ಬರ್ಬೋದು ಗ್ರಹಣದಿಂದ. ಅದೇ ರೀತಿ ಸಿಂಹರಾಶಿಯಲ್ಲಿ ಗ್ರಹಣ ಅಲ್ಲಿ ಆಗ್ತಾ ಇರುವುದರಿಂದ ಸೊ ಸಿಂಹ ಅಂದಿರುವಂಥ ರಾಜ ದೇಶದ ಅಥವಾ ರಾಜ್ಯದ ರಾಜಕೀಯದಲ್ಲಿ ಸ್ವಲ್ಪ ಅಲ್ಲೋಲ ಕಲ್ಲೋಲ ಆಗ್ಬೋದು. ರಾಜ್ಯದ ರಾಜಕೀಯದಲ್ಲಿ ಅಲ್ಲಿ ಅಧಿಕಾರಕ್ಕಾಗಿ ತುಂಬ ಕಚ್ಚಾಟಗಳು ಆಗ್ಬೋದು. ಸೊ ಅಧಿಕಾರ ಬಿಟ್ಟು ಹೋಗ್ಬೋದು, ರಾಜ್ಯದಲ್ಲಿ ಅಧಿಕಾರಗಳೆಲ್ಲ ಬಿಟ್ಟು ಹೋಗ್ಬೋದು, ಏನಾದರೂ ಆಗ್ಬೋದು. ಗ್ರಹಣದ ಇಫೆಕ್ಟ್ ಇಂದ ಖಂಡಿತವಾಗ್ಲೂ ಅದೆಲ್ಲ ಸಾಧ್ಯತೆ ಇದೆ. ಯಾಕಂದ್ರೆ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಶುಕ್ರ ಅಲ್ಲಿ ಹೊಸ ಹೊಸ ಮಾರುಕಟ್ಟೆಗೆ ಯಾವುದಾದ್ರೂ ಹೊಸ ಗಾಡಿಗಳು ಹೊಸ ವಾಹನಗಳೆಲ್ಲ ಬಂದಾಗ ಸ್ವಲ್ಪ ಅದಕ್ಕೆ ವ್ಯಾಲ್ಯೂ ಕಮ್ಮಿ ಆಗ್ಬೋದು. ಅದರ ಬಗ್ಗೆ ಜನ ಅಷ್ಟು ಇಂಟ್ರೆಸ್ಟ್ ಕೊಡ್ಲಿಕ್ಕಿಲ್ಲ ಗ್ರಹಣದ ಇಫೆಕ್ಟ್ ಇರೋದರಿಂದ. ಸೊ ನಂತರದಲ್ಲಿ ಅದು ಸರಿಯಾಗ್ತಾ ಹೋಗ್ತದೆ. ಇಲ್ಲಿ ರಾಶಿಗಳು ಮುಖ್ಯವಾಗಿ ಯಾವೆಲ್ಲ ರಾಶಿಗಳು ಜಾಗೃತೆಯಿಂದ ಇರಬೇಕು ಗ್ರಹಣ ನಡೆದಕ್ಕಂಥ ಸಮಯ. ಇಲ್ಲಿ ನೋಡ್ಬೇಕು ನಾವು ಸಿಂಹ ರಾಶಿ, ಯಾಕಂದ್ರೆ ಗ್ರಹಣ ಆಗ್ತಕ್ಕಂಥದ್ದೇ ಸಿಂಹ ರಾಶಿಯಲ್ಲಿ. ಸೊ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಸಿಂಹ ರಾಶಿಯಲ್ಲಿ ಗ್ರಹಣ ಆಗುವುದರಿಂದ ಅಲ್ಲಿ ಮುಖ್ಯವಾಗಿ ಸಿಂಹ ರಾಶಿಯವರು ಜಾಗೃತೆಯಿಂದ ಇರಬೇಕು. ಯಾಕಂದ್ರೆ ಗ್ರಹಣ ಆಗ್ತಾ ಸಿಂಹ ರಾಶಿ. ವಾಹನದಲ್ಲಿ ಹೋಗ್ಬೇಕಿದ್ರು ಜಾಗೃತೆಯಿಂದ ಇರಬೇಕು. ಸ್ವತಃ ದೇಹದಲ್ಲಿ ತಲೆನೋವುಗಳು ಜಾಸ್ತಿ ಬರ್ಬೋದು, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ಬೋದು. ಸೊ ಸಿಂಹ ರಾಶಿಯವರು ಮುಖ್ಯವಾಗಿ. ನಂತರದಲ್ಲಿ ನಾವು ನೋಡ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ, ಅವರಿಗೆ ಕೂಡ ವೀಕ್ನೆಸ್ ಜಾಸ್ತಿ ಆಗ್ಬೋದು. ಅಥವಾ ಯಾಕಂದ್ರೆ ಅಲ್ಲಿ ಸಿಂಹ ರಾಶಿಯಿಂದ ಎರಡನೇ ರಾಶಿಯನ್ನು ನಾವು ನೋಡ್ತೇವೆ. ಎರಡನೇ ರಾಶಿ ಸಿಂಹ ರಾಶಿಯಿಂದ ಎರಡನೇ ರಾಶಿಯನ್ನು ನೋಡಿದಾಗ ಅದು ಕನ್ಯಾ ರಾಶಿ. ನೈಸರ್ಗಿಕ ಜನ್ಮಕುಂಡಲಿ ಅದು 6ನೇ ರಾಶಿ ಆದಾಗ ಕೂಡ ಅಲ್ಲಿ ನಿಮಗೆ ಲೆಕ್ಕಾಚಾರದಲ್ಲಿ ವ್ಯತ್ಯಾಸ ಆಗ್ಬೋದು. ಅದು ದೇಶದಲ್ಲಿ ಕೂಡ ಆಗುವಂತ ಚಾನ್ಸಸ್ ಇದೆ. ದೇಶದಲ್ಲಿ ಕೂಡ ಆಗುವಂತಹ ಚಾನ್ಸಸ್ ತುಂಬಾ ಇರ್ತದೆ. ಅದೇ ರೀತಿಯಲ್ಲಿ ನಾವು ನೋಡ್ತಾ ಹೋದಾಗ ಏನಾದರೂ ನಿಮ್ಮ ಕನ್ಯಾ ರಾಶಿಯವರಿಗೆ ಲೆಕ್ಕಾಚಾರ ವಿಚಾರ, ಬ್ಯಾಂಕಿಂಗ್ ವಿಚಾರದಲ್ಲಿ ಮೋಸ ಹೋಗ್ಬೋದು. ನೀವೆಲ್ಲ ಅದನ್ನ ಜಾಗೃತೆಯನ್ನು ನೀವು ನೋಡಿ. ಅಥವಾ ನಿಮ್ಮ ದಾಖಲೆ ಪತ್ರಗಳು ಮಿಸ್ ಆಗ್ಬೋದು. ಕನ್ಯಾ ರಾಶಿಯವರು ಜಾಗೃತೆಯನ್ನು ವಹಿಸಬೇಕು. ಮುಂದಿನ ರಾಶಿ ನಾವು ಅಲ್ಲಿ ನೋಡ್ತಕ್ಕಂಥದ್ದು ನಾವು ಮಕರ ರಾಶಿ. ಯಾಕಂದ್ರೆ ಇಲ್ಲಿ ಮಕರ ರಾಶಿಯಿಂದ ನಾವು ಲೆಕ್ಕ ಹಾಕ್ಬೇಕು. ಇಲ್ಲಿ ಮಕರ ರಾಶಿಯಿಂದ ನಾವು ಲೆಕ್ಕ ಹಾಕಿದಾಗ ಸಿಂಹ ರಾಶಿ 8ನೇ ರಾಶಿ ಆಗ್ತದೆ. ಮುಖ್ಯವಾಗಿ ಮಕರ ರಾಶಿಯವರಿಗೆ ಗಂಟು ನೋವಿನ ಸಮಸ್ಯೆ ಜಾಸ್ತಿ ಆಗ್ಬೋದು, ಬೆನ್ನು ನೋವಿನ ಸಮಸ್ಯೆ ಜಾಸ್ತಿ ಆಗ್ಬೋದು. ಯಾಕಂದ್ರೆ 8ನೇ ಮನೆ ಅಷ್ಟಮ ಸ್ಥಾನ. ಅಷ್ಟಮ ಸ್ಥಾನ ಸ್ವಲ್ಪ ಕಷ್ಟಗಳ ಸಮಯ. ಗಾಡಿಯಲ್ಲಿ ಹೋಗ್ಬೇಕಿದ್ರೆ ತುಂಬಾ ಜಾಗರೂಕರಾಗಿರಬೇಕು. ಭೂಮಿಯ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು ಆಗ್ಬೋದು. ಸೊ ಕಫ ಶೀತಗಳೆಲ್ಲ ಸ್ವಲ್ಪ ಜಾಸ್ತಿ ಆಗ್ಬೋದು. ಮುಖ್ಯವಾಗಿ ಆರೋಗ್ಯದ ವಿಚಾರದಲ್ಲಿ ತುಂಬಾ ಜಾಗೃತೆ ಇರಬೇಕು ಮಕರ ರಾಶಿಯವರು. ಕೊನೆಯದಾಗಿ ನಾನು ಹೇಳ್ತಕ್ಕಂಥದ್ದು ಕುಂಭ ರಾಶಿ ಹೇಳ್ತೇನೆ ನಾನು. ಈ ರಾಶಿಯವರು ಕುಂಭ ರಾಶಿ. ಯಾಕಂದ್ರೆ ಅಲ್ಲಿ ಕುಂಭ ರಾಶಿಯಲ್ಲಿ ಸೂರ್ಯಗ್ರಹಣ ಮೊನ್ನೆ ನಡೆದಿದೆ. ಅಲ್ಲಿ ಕುಂಭ ರಾಶಿಯಿಂದ ಲೆಕ್ಕ ಹಾಕಿದೆ 7ನೇ ಮನೆ ಆಗ್ತದೆ. ಇಲ್ಲಿಗೆ ಅದು ನವಮ ಸ್ಥಾನ ಆದ್ರೂ ದೈವಬಲ ದೇವರ ಬಲ ಇದ್ರೂ ಕೂಡ ಕುಂಭ ರಾಶಿಯಲ್ಲಿ ಗ್ರಹಣ ಆಗಿರುವುದರಿಂದ ಅಲ್ಲಿ ನೇರವಾಗಿ ಕೇತುವಿನ ದೃಷ್ಟಿ ಕುಂಭ ರಾಶಿ ಇರ್ತದೆ. ಯಾಕಂದ್ರೆ ಮತ್ತೇನಂದ್ರೆ ಅಲ್ಲಿ ಕುಂಭ ರಾಶಿ ಮುಖ್ಯವಾಗಿ ಶನಿಯ ಅಧಿಪತ್ಯ ಇರುವುದರಿಂದ, ಅದರ ಅಧಿಪತಿ ಶನಿ ಆಗಿರುವುದರಿಂದ ವಾಹನದಲ್ಲಿ ಹೋಗ್ಬೇಕಿದ್ರೆ ಜಾಗೃತೆಯನ್ನು ಮಾಡ್ಬೇಕು. ಯಾಕಂದ್ರೆ ಮೊನ್ನೆ ತಾನೇ ಗ್ರಹಣ ನಡೆದಿದೆ, ಸೂರ್ಯಗ್ರಹಣ. ಅದು ಗೋಚಾರ ಇಲ್ಲ ಅಂದ್ರೂ ಕೂಡ ಅದರದ್ದೊಂದು ರಿಸಲ್ಟ್ ಸ್ವಲ್ಪನಾದ್ರೂ ಇದ್ದೇ ಇರ್ತದೆ. ಸೊ ಈ 4 ರಾಶಿಯವರು ತುಂಬಾ ಜಾಗ್ರತೆ ಮಾಡಬೇಕು. ಪರಿಹಾರಗಳೇನು? ಪರಿಹಾರಗಳು ನಾನು ಮುಂದಿನ ವಿಡಿಯೋದಲ್ಲಿ 12 ರಾಶಿಗಳಿಗೂ ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ಪರಿಹಾರಗಳನ್ನೆಲ್ಲ ಕೊಡ್ತಾ ಬರ್ತೀನಿ. ಇದಿಷ್ಟು ಗ್ರಹಣದ ವಿಚಾರಗಳು. ತುಂಬಾ ಬದಲಾವಣೆಗಳಾಗ್ತದೆ. ದೇಶದಲ್ಲಿ ಕೂಡ
ತುಂಬ ಬದಲಾವಣೆ, ರಾಜ್ಯದಲ್ಲಿ ಮುಖ್ಯವಾಗಿ ತುಂಬ ಬದಲಾವಣೆಗಳು ಆಗುವಂತಹ ಸಾಧ್ಯತೆಗಳಿದೆ. ಸೊ ಎಲ್ಲರೂ ಗ್ರಹಣವನ್ನು ಆಚರಣೆ ಮಾಡೋಣ. ಭಯವನ್ನು ಬಿಟ್ಟು, ಮೌಢ್ಯವನ್ನು ಬಿಟ್ಟು, ಸೈಂಟಿಫಿಕ್ ಆಗಿ ನಮ್ಮ ಧರ್ಮದ ವಿಚಾರವನ್ನು ನೋಡಿಕೊಂಡು, ಜಪಗಳನ್ನೆಲ್ಲ ಮಾಡಿಕೊಂಡು, ಮಂತ್ರಗಳನ್ನು ಪಠಿಸ್ತಾ ಇದ್ದಾಗ ಗ್ರಹಣದಲ್ಲಿ ಬರ್ತಕ್ಕಂಥ ಯಾವುದೇ ತೊಂದರೆಗಳು ನಿವಾರಣೆ ಆಗ್ತಕ್ಕಂಥದ್ದು. ಸೊ ಎಲ್ಲರಿಗೂ ಆ ದೇವರ ಆಶೀರ್ವಾದ ಇರಲಿ ಅಂತ ಹೇಳ್ತಾ, ಮುಂದಿನ 12 ರಾಶಿಗಳಿಗೆ ಯಾವ ರೀತಿಯ ಫಲಗಳು ಸಿಗ್ತದೆ ಅಂತ ಮುಂದಿನ ಎಪಿಸೋಡ್ ನೋಡ್ಕೊಳ್ಳೋಣ. ನಮಸ್ಕಾರ.